ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಫಸ್ಟ್ ವಿಡಿಯೋ ಮಾಡ್ಕೊಂಡು ಆಮೇಲೆ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೆ. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇವತ್ತು ಫ್ರಂಟ್ ವಾಯ್ಸಿಂದನೇ ವಿಡಿಯೋ ಮಾಡ್ಬಿಡ್ತೀನಿ. ನೀಟಾಗಿ ಎಡಿಟಿಂಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಟ್ರೈ. ಮಲಗಿಬಿಟ್ಟಿದ್ದಾವೆ. ಅವ್ರು ಮಲಗಿದ್ರೇ ನಾನು ಸ್ವಲ್ಪ ಫ್ರೀ ಆಗೋದು. ಮನೆ ಫುಲ್ ಎಲ್ಲ ಗಲೀಜು ಮಾಡಿದ್ರು, ಎಲ್ಲನೂ ಕ್ಲೀನ್ ಮಾಡಿದೆ. ಇಬ್ಬರು ಮಲಗಿದ್ದಾರೆ. 1 ಅವರ್ ಆಗುತ್ತೆ. ಅಲ್ಲಿದ್ದಾವೆಲ್ಲ ಟಾಯ್ಸು ಮನೆ ತುಂಬ ಹಾಕ್ಬಿಟ್ಟಿದ್ರು, ಕಸ ಗುಡಿಸ್ದೆ. ಇನ್ನು ನನ್ನ ಬಿಸ್ನೆಸ್ ರೂಮು ಸ್ವಲ್ಪ ಗಲೀಜಾಗಿದೆ. ಒಂದೆರಡು ವಿಡಿಯೋ ಮಾಡೋಣ ಅಂತ ರೆಡಿ ಆದೆ. ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ಇನ್ನೂ ಗೊಬ್ಬಾಗಿದೆ. ಅಲ್ಲಿ ಕಸ ಗುಡಿಸಿ ಇಲ್ಲೇ ಬಿಟ್ಟಿದ್ದೀನಿ. ತರಕಾರಿ ತಂದು ಇಲ್ಲೇ ಬಿಟ್ಟಿದ್ದೀನಿ, ಕವರಲ್ಲೇ ಇದೆ. ಅದನ್ನು ಎತ್ತಿ ಕೂಡ ಇಟ್ಟಿಲ್ಲ. ಹಾಗೆ ತರಕಾರಿ ಮಾಡಿ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ. ಅಷ್ಟಕ್ಕೆ ಟೈಮ್ ಆಗ್ಬಿಡ್ತು. ಈಗೆಲ್ಲಾನು ಎತ್ತಿಡಬೇಕು. ಹಾಗೆ ಸ್ವಲ್ಪ ಫ್ರಿಜ್ ಕೂಡ ಗಲೀಜಾಗಿದೆ. ಎಲ್ಲನೂ ಕ್ಲೀನ್ ಮಾಡಿ ಒತ್ತಿಗೆ ಎತ್ತಿಡಬೇಕು. ಕ್ಲೀನ್ ಮಾಡಿ ಇದೊಂದಿಷ್ಟು ಕಸ ಗುಡಿಸಿ ಪಾತ್ರೆ ತಿಕ್ಕಿ. ಇಷ್ಟು ತರಕಾರಿಗೆ 530 ರೂಪೀಸ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ಈರುಳ್ಳಿ 3 ಕವರ್ ಇದೆ ಅಷ್ಟೇನೆ. ಎಷ್ಟೊಂದು ಕಾಸ್ಟ್ಲಿ ಗೊತ್ತಾ ಬೆಂಗಳೂರಲ್ಲಿ. ಈರುಳ್ಳಿ ಅಂತ 50 ರೂಪಾಯಿ kg ಅಂತೆ. ಅಷ್ಟೇನು ಚೆನ್ನಾಗೂ ಇಲ್ಲ. ಆಲ್ಮೋಸ್ಟ್ 1 ವಾರ 15 ದಿನ ಆಗೋಷ್ಟು ತರಕಾರಿ ತಂದು ಎಲ್ಲ ಮಿಕ್ಸ್ ಆಗಿ ಕೊಟ್ಟಿದ್ದಾನೆ. ಒಳಗಡೆ ಎಲ್ಲ ನಾನೇ ಕ್ಲೀನ್ ಮಾಡಬೇಕು. ಈರುಳ್ಳಿ, ಬೆಂಡೆಕಾಯಿ ಎಲ್ಲ ಕವರ್. ನಾನು ಆ್ಯಕ್ಚುಲಿ ಕವರ್ ತೊಗೊಂಡು ಹೋಗಿರಲಿಲ್ಲ. ಇದಿಷ್ಟೊಂದು ಪಿಕಪ್ ಮಾಡೋಣ ಅಂತ ಹೋದೆ. ಹಾಗೆ ಯಜಮಾನ್ರು ಬಂದರು, ತರಕಾರಿ ತರೋಣ ಅಂದರು. ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡ್ಬಂದ್ವಿ. ಒಂದು ಚಿಕ್ಕ ಮಗನ ಬೇರೆ ಸ್ಕೂಲ್ ಇರಲಿಲ್ಲ. ಅವ್ನು ಬೇರೆ ಕಿತಾಪತಿ ಮಾಡ್ತಾ ಇದ್ದ. ಅದಕ್ಕೆ ಫಸ್ಟು ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಅವನ್ನ. ಇದಿಷ್ಟು ಕ್ಲೀನ್ ಮಾಡಿಬಿಟ್ಟು ಇನ್ನೂ 1-2 ಮೇಶೋ ರಿವ್ಯೂ ಇದ್ದಾವೆ. 2 ಅಲ್ಲ, ಸುಮಾರು ಬಂದಿದ್ದಾವೆ. ಆರ್ಡರ್ ತರಿಸ್ತೀನಿ. ನನಗೆ ರಿವ್ಯೂ ಕೊಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಷ್ಟು ದೊಡ್ಡ ಮನೆ, ಕ್ಲೀನಿಂಗು, ಮಕ್ಕಳು, ಯೂಟ್ಯೂಬು, ಸ್ಯಾರಿ ಬಿಸ್ನೆಸ್ಸು, ಮೇಶೋದು ಅಂತ. ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ ನಮಗೆಲ್ಲರೂ ಮ್ಯಾನೇಜ್ ಮಾಡೋಕ್ಕೆ. ಬಟ್ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದರಲ್ಲಾದ್ರೂ ಸಕ್ಸಸ್ ಸಿಗಲಿ ಅಂತ. ಯೂಟ್ಯೂಬಿಂದ ಪೇಮೆಂಟ್ ಬಂತ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ಇನ್ನೂ ಬಂದಿಲ್ಲ. ಅದು 4000 ವಾಚ್ ಅವರ್ ಆಗಬೇಕು. ನಮ್ದಿನ್ನೂ ಅಷ್ಟಾಗಿಲ್ಲ. ತುಂಬ ಅಂದರೆ ತುಂಬ ದೂರ ಇದ್ದೀನಿ ಇನ್ನು. ನಾನು ಯೂಟ್ಯೂಬು ಜಸ್ಟ್ ಅಮೌಂಟ್ಗೋಸ್ಕರ ಅಲ್ಲ, ನಂದೇನೋ ಒಂದು ಮೆಮರಿ ಇರಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮೇಶೋ ಕಂಟೆಂಟ್ ಕ್ರಿಯೇಟಿಂದ ಅಮೌಂಟ್ ಬರ್ತಾ ಇದೆ. ನನಗೆ ಆಲ್ಮೋಸ್ಟ್ 6000 ಬಂದಿದೆ ಇವತ್ತಿಗೆ ಅರ್ನಿಂಗ್ಸು. ಮೇಶೋ ಕಂಟೆಂಟ್ ಕ್ರಿಯೇಟಿಂಗ್ ಮಾಡ್ಕೊಂಡು ಹೋಗ್ತೀನಿ, ಅದ್ರ ಜೊತೆ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತೀನಿ. ಯೂಟ್ಯೂಬ್ ಅಂದರೆ ನಾವು ಎಲ್ಲರೂ ಹೋಗಿರೋದು ಒಂದು ಥರ ಮೆಮೊರಿ ಇರುತ್ತೆ. ನಮ್ಮ ಸ್ಕೂಲು ಲೈಫು, ನಾವೆಲ್ಲ ಫಂಕ್ಷನ್ಗೆ ಹೋಗಿದ್ವಿ ಬಂದಿದ್ದೀವಿ, ಅದೆಲ್ಲ ನಾನು ಆಗ್ತಾ ಇರ್ತೀನಿಲ್ಲ. ಸೊ ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಇವಾಗ ಡೈಲಿ ವಿಡಿಯೋ ಆಗ್ತಾ ಇಲ್ಲ. ಯಾವಾಗಾದ್ರೂ ಒಂದೊಂದು ವಿಡಿಯೋ ಅಷ್ಟೇ ಆಗ್ತಾ ಇದ್ದೀನಿ. ಡೈಲಿ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಜೋಡಿಸ್ದೆ. ಯಾರೇ ಆಗಿದ್ರಿ ಫ್ರಿಜ್ ಕ್ಲೀನ್ ಮಾಡುವಾಗ ಫಸ್ಟ್ ಬಟನ್ ಆಫ್ ಮಾಡ್ಕೊಂಡ್ಬಿಡಿ. ಬಿಕಾಸ್ ಸ್ವಲ್ಪ ಅರ್ತಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಟನ್ ಆನ್ ಮಾಡ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಹಾಕ್ಬೋದು. ಯಾಕಂದರೆ ಹಸಿ ಬಟ್ಟೆಯಿಂದ ಒರೆಸ್ತಾ ಇರ್ತೀವಿ. ಅರ್ತಿಂಗ್ ಆಗಿ ಎಷ್ಟೋ ಜನ ಸಲೋಗಿರೋದು ಉಂಟು. ಸೊ ಹಾಗಾಗಿ ಬಟನ್ ಆನ್ ಮಾಡ್ಕೊಂಡು ಕ್ಲೀನ್ ಮಾಡಿ. ನಾನು ಮಕ್ಕಳು ಐಸ್ ಕ್ರೀಮ್ ಎಲ್ಲ ಮಾಡೋಕೆ ಹೋಗಿ ಗಲೀಜು ಮಾಡ್ತಿದ್ದಾರೆ. ಏನೇ ಐಟಮ್ ಇಟ್ಟರು ಓಪನ್ ಇಡಬಾರ್ದು. ಓಪನ್ ಇಟ್ಟರೆ ಬ್ಯಾಕ್ಟೀರಿಯಾ ಬರೋ ಚಾನ್ಸಸ್ ಇರುತ್ತೆ. ಏನೇ ಐಟಮ್ ಇಟ್ಟರು ಕ್ಲೋಸ್ ಮಾಡಿ ಇಡಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿ ಇಡ್ತೀನಿ. ಸಣ್ಣ ನಿಜ ಹೇಳ್ಬೇಕಂದ್ರೆ ಒಂದೊಂದು ಸತಿ ಕೆಲ್ಸಕ್ಕೆ ಹೋಗೋದಕ್ಕೆ ಎಷ್ಟು ಅನಿಸ್ಬಿಡುತ್ತೆ. ಕೆಲ್ಸಕ್ಕೆ ಹೋದ್ರೆ ಇಷ್ಟು ಅಂತ ಟೈಮಿಂಗ್ ಇರುತ್ತೆ. ಕೆಲಸ, ಊಟ, ಆಮೇಲೆ ಬಂದ್ಮೇಲೆ ಅದು ಇದು ಮಾಡ್ಕೊಂಡು ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಬಟ್ ಹೌಸ್ ವೈಫ್ ಅಂದ್ರೆ
ಯಪ್ಪ ಈಗ ಮನೆ ಕ್ಲೀನ್ ಆಯಿತು, ಸಮಾಧಾನ ಆಯಿತು ನನಗೆ. ಮನೆ ಹಿಂಗೆ ನೀಟಾಗಿ ಕ್ಲೀನಾಗಿದ್ರೇ ನನಗೆ ಟೀ ಕುಡಿಯೋಕೆ ಮನ್ಸು ಬರೋದು. ಟೀ ಮಾಡ್ತಾ ಇದ್ದೀನಿ, ಎಲ್ಲ ಪಾತ್ರೆ ಎಲ್ಲ ತಿಕ್ತೆ, ಸಾಂಬಾರಾಗಿದೆ. ಇನ್ನೊಂದು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡ್ರೆ ಮುಗೀತು, ನೈಟ್ ಊಟ ಮಾಡ್ಬೋದು. ಮಕ್ಳಿಗೆ ಸ್ವಲ್ಪ ಹೋಮ್ವರ್ಕ್ ಇದೆ, ನೀನೇ ನಾಳೆ ರಜೆ ಅಂತ ಹೋಮ್ವರ್ಕೇ ಮಾಡಿಸಿಲ್ಲ. ನನ್ನ ದೊಡ್ಡ ಮಗನಿಗೆ ಬೇರೆ ಪ್ರಾಜೆಕ್ಟ್ ಇದೆ, ಸ್ವಲ್ಪ ಡ್ರಾಯಿಂಗ್ ಮಾಡಬೇಕು. ನೆಮ್ಮದಿಯಾಗಿ ಟೀ ಮಾಡ್ಕೊಂಡು ಕುಡಿತೀನಿ. ನಮ್ಮ ಹುಲಿ ಎದ್ದೇಳುತ್ತೆ, ಟೀ ಕುಡಿಯೋಕ್ಕೂ ಬಿಡಲ್ಲ, ಯಾವಾಗಲೂ ಹಂಗೆ. ಅವನು ಊಟ ಮಾಡುವಾಗ ಕಕ್ಕ ಬರುತ್ತೆ, ಟೀ ಕುಡಿಯೋವಾಗ ಎದ್ಬಿಡ್ತಾನೆ. ಅವನು ಇರೋದೇ ಹಂಗೆ, ಎಲ್ಲ ಮಕ್ಕಳು ಹಂಗೆ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಟೀ ಕುಡಿದ್ಬಿಟ್ಟು ಸೀರಿಯಲ್ ನೋಡಬೇಕು, ಒಂದೆರಡು ವಿಡಿಯೋ ಎಡಿಟಿಂಗ್ ಇದೆ ಮಾಡಬೇಕು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬೈ ಬೈ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಆದಷ್ಟು ಡೈಲಿ ವಿಡಿಯೋಸ್ ಟ್ರೈ ಮಾಡ್ತೀನಿ.